ಹೋಟೆಲ್ಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳು ಪತ್ತೆ. ಯಾದಗಿರಿಯಲ್ಲಿ ಎಸಿ ತಹಶೀಲ್ದಾರ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ. 44 ಗೃಹ ಬಳಕೆ ಸಿಲಿಂಡರ್ ಅನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಹೋಟೆಲ್ಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳು ಪತ್ತೆ ಆಗಿದೆ. ಗೃಹ ಬಳಕೆಯ ಸಿಲಿಂಡರ್ಗಳು ಅದು ತಗೊಂಡ್ಬಂದ್ಬಿಟ್ಟು ಯೂಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ. ಜಾಸ್ತಿ ದುಡ್ಡು ಕೊಟ್ಟರೆ ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗ್ತಾವಲ್ಲ, ಸೊ ಹೀಗಾಗಿ ಅದು ತಗೊಂಡ್ಬಂದು ಯೂಸ್ ಮಾಡ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಎಸಿ ತಹಶೀಲ್ದಾರ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. 44 ಗೃಹ ಬಳಕೆ ಸಿಲಿಂಡರ್ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಯಾದಗಿರಿ ನಗರದ ವಿವಿಧ ಹೋಟೆಲ್ಗಳ ಮೇಲೆ ದಾಳಿಯನ್ನು ಮಾಡಿದ್ರು. ವಾಣಿಜ್ಯ ಉದ್ದೇಶಕ್ಕೆ ಗೃಹ ಬಳಕೆಯ ಸಿಲಿಂಡರ್ಗಳನ್ನ ಬಳಕೆ ಮಾಡಲಾಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆಯಲಾಗಿದೆ. ಅಗತ್ಯ ವಸ್ತು ಕಾಯ್ದೆ ಮತ್ತು LPG ಆಕ್ಟ್ 2000 ಅಡಿ ದೂರು ದಾಖಲಾಗಿದೆ. ವಶಪಡಿಸಿಕೊಂಡಂಥ ಗ್ಯಾಸ್ ಸಿಲಿಂಡರ್ ಹೊತ್ತೊಯ್ದಿರುವಂಥದ್ದು ಅಧಿಕಾರಿಗಳು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಗೃಹ ಬಳಕೆಯ ಸಿಲಿಂಡರ್ ಯಾವುದು, ಕಮರ್ಷಿಯಲ್ ಸಿಲಿಂಡರ್ ಯಾವುದು ಅಂತ. ಯಾಕೆಂದರೆ ಅದು 19 kg ಇರುತ್ತೆ, ಇದು 14 kg ಸಿಲಿಂಡರು. ಸೊ ಈಸಿಲಿ ಗೊತ್ತಾಗ್ಬಿಡುತ್ತೆ. ಅದನ್ನ ನೋಡಿ ಮನೆಯಿಂದ ತಗೊಂಬಂದಿರುವಂಥ ಸಿಲಿಂಡರ್ಗಳು ಇವು ಅಂತ ರೇಡ್ ಮಾಡಿ ತಗೊಂಬಂದಿದ್ದಾರೆ. ಆಲ್ಮೋಸ್ಟ್ ಇದು ಗ್ಯಾಸ್ ಅಭಾವ ಇದ್ದಾಗ ಮಾತ್ರ ಅಂತಲ್ಲ, ಗ್ಯಾಸ್ ಅಭಾವ ಇಲ್ಲದಿರುವಂಥ ಸಂದರ್ಭದಲ್ಲೂ ಕೂಡ ಕೆಲವರು ಜಾಸ್ತಿ ದುಡ್ಡು ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಹೋಟೆಲ್ಗಳಿಗೆ ಮಾರ್ಕೊಳ್ತಾರೆ. ಜಾಸ್ತಿ ದುಡ್ಡು 200-300 ರೂಪಾಯಿ ಇನ್ನೂ ಎಕ್ಸ್ಟ್ರಾ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ. ಈಗ ಗ್ಯಾಸ್ ಅಭಾವ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಮಾಡಿರುವಂಥ ಟೈಮ್ನಲ್ಲಿ ಹೋಟೆಲ್ಗಳ ಮೇಲೆ ದಾಳಿಯನ್ನು ಮಾಡಿ ಗ್ಯಾಸ್ ಸಿಲಿಂಡರ್ಗಳನ್ನು ಯೂಸ್ ಮಾಡ್ತಾ, ಅಂದರೆ ಮನೆಯ ಗ್ಯಾಸ್ ಸಿಲಿಂಡರ್ಗಳನ್ನು ಯೂಸ್ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವನ್ನು ಸೀಸ್ ಮಾಡಿದ್ದಾರೆ. ಮಠಗಳಿಗೂ ಕೂಡ ತಟ್ಟಿರುವಂಥದ್ದು ಕೊಲ್ಲಿ ಯುದ್ಧದ ಎಫೆಕ್ಟು. ಗದಗ್ನ ತೋಂಟದಾರ್ಯ ಮಠಕ್ಕೆ ಗ್ಯಾಸ್ ಸಂಕಷ್ಟ. ಪ್ರತಿದಿನ 3 ಹೊತ್ತು ದಾಸೋಹ ನೀಡುವಂಥ ಮಠ. ಉತ್ತರ ಕರ್ನಾಟಕ ಭಾಗ ಹೋದ್ರೆ ಎಲ್ಲಾದರೂ ಹೊಟ್ಟೆ ಹಸಿವು ಅಂದರೆ ಸಾಕು, ಮಠಗಳಲ್ಲಿ ಆರಾಮಾಗಿ ಊಟ ಸಿಗುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ಬೋದು. ಆದರೆ ಈಗ ಅದಕ್ಕೂ ಕೂಡ ಸಂಕಷ್ಟ. ಮಠದಲ್ಲಿರುವಂಥದ್ದು 2 ದಿನಕ್ಕೆ ಆಗುವಷ್ಟು ಗ್ಯಾಸ್ ಮಾತ್ರ. ಗ್ಯಾಸ್ ಖಾಲಿ ಆದರೆ ಇನ್ನು ಮುಂದೆ ಸೌದೆ ಒಲೆಯಲ್ಲೇ ಅಡುಗೆಯನ್ನು ಮಾಡಬೇಕು ಮಠಗಳಲ್ಲಿ. ವಿದ್ಯಾರ್ಥಿಗಳು, ಅಶಕ್ತರು, ಭಕ್ತರ ಪ್ರಸಾದಕ್ಕೆ ಆತಂಕ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ದಾಸೋಹಕ್ಕೆ ಸಮಸ್ಯೆ ಆಗುತ್ತೆ ಅಂತ ನೀರಿನಲ್ಲಿ ನೆನೆಸಿದಂಥ ಕಾಳು, ಹಸಿ ತರಕಾರಿಗೆ ಆದ್ಯತೆ ಕೊಡಲಾಗ್ತದೆ. ಜಾಗತಿಕ ನಾಯಕರು ಯುದ್ಧ ನಿಲ್ಲಿಸಬೇಕು ಅಂತ ನ್ಯೂಸ್ 18 ಮೂಲಕ ತೋಂಟದ ಸಿದ್ದರಾಮ ಶ್ರೀಗಳು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಲಾಗ್ತಾ ಇರುವಂಥ ಸಮಸ್ಯೆ ಬಗ್ಗೆನೂ ಕೂಡ ಹೇಳಿದ್ದಾರೆ. ಹಲವಾರು ಮಠಗಳು ಈ ದಿನನಿತ್ಯ ದಾಸೋಹವನ್ನು ಮಾಡಲಾಗುತ್ತೆ. ಹೊಟ್ಟೆ ಹಸ್ಕೊಂಡು ಹೋದಂಥವ್ರಿಗೆ ಊಟ ಸಿಗುತ್ತೆ, ಬಡವರಿಗೆ ಊಟ ಸಿಗುತ್ತೆ. ಅಕ್ಷರ, ಅನ್ನ, ಆಶ್ರಯ ಕೊಡುವಂಥ ತ್ರಿವಿಧ ದಾಸೋಹದ ಮಠಗಳು ಸಾಕಷ್ಟಿದ್ದಾವೆ ಉತ್ತರ ಕರ್ನಾಟಕ ಭಾಗದಲ್ಲಿ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ. ಸೊ ಅಲ್ಲೂ ಕೂಡ ಈಗ ದಾಸೋಹದ ಸಮಸ್ಯೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಅನೇಕ ಮಠ ಮಂದಿರಗಳು ನಿತ್ಯ ಉಚಿತ ದಾಸೋಹವನ್ನು ನಡೆಸ್ತಾ ಇರೋದರಿಂದ ಅಂಥ ದಾಸೋಹದ ಚಟುವಟಿಕೆಗಳಿಗೂ ಕೂಡ ಸಾಕಷ್ಟು ವ್ಯತ್ಯಯವಾಗಿರುವುದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಇದೊಂದು ರಾಷ್ಟ್ರದ ಸಮಸ್ಯೆ ಎಂಬುದನ್ನು ಅರಿತು ಬೇಯಿಸಿದ ಪದಾರ್ಥಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಿ, ವಿಶೇಷವಾಗಿ ತರಕಾರಿಗಳನ್ನು, ನೆನೆ ಹಾಕಿದ ಕಾಳುಗಳನ್ನು ತಿನ್ನುವುದ್ರ ಮೂಲಕ ಬೇಯಿಸಿದಂಥ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಅದರ ಜೊತೆಗೆ ಪ್ರಯಾಣ ಮಾಡೋದನ್ನು ಕೂಡ ನಿಲ್ಲಿಸಬೇಕು. ಯಾಕಂದರೆ ಅದರಿಂದ ಸಾಕಷ್ಟು ಡೀಸೆಲ್, ಪೆಟ್ರೋಲ್ಗಳ ಬಳಕೆ ಆಗೋದನ್ನು ನಾವು ನೋಡ್ತೀವಿ. ಅವಶ್ಯಕತೆ ಇದ್ದರೆ ಮಾತ್ರ ವಾಹನಗಳನ್ನು ಬಳಸಬೇಕು. ಈ ರೀತಿಯಲ್ಲಿ ನಾವೆಲ್ಲರೂ ಭಾರತ ದೇಶವಾಸಿಗಳು ಕೈಗೂಡಿಸಿದರೆ ಇಂಥ ಒಂದು ಸಮಸ್ಯೆಯಿಂದ ಕಿಂಚಿತ್ತಾದರೂ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ.